ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಜಾವಾಸ್ಕ್ರಿಪ್ಟ್ ಅಲ್ಲಿ ಸ್ಟ್ರಿಂಗ್ಸ್ ಅಂದ್ರೆ ಏನು ಮತ್ತೆ ಡಿಫ್ರೆಂಟ್ ಸ್ಟ್ರಿಂಗ್ ಮೆಥಡ್ಸ್ ಯಾವ್ದ್ಯಾವ್ದಿದೆ ಅದನ್ನ ಯಾವ ರೀತಿ ಯೂಸ್ ಮಾಡೋದು ಅಂತ ಕಲಿಯೋಣ ಬನ್ನಿ. ಸ್ಟ್ರಿಂಗ್ಸ್ ಅಂದ್ರೆ ಏನು? ಸ್ಟ್ರಿಂಗ್ಸ್ ಆರ್ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್. ನಮ್ಮ ಪ್ರೋಗ್ರಾಮ್ ಅಲ್ಲಿ ನಾವು ಯಾವುದೇ ಒಂದು ವರ್ಡ್ ಅಥವಾ ಸೆಂಟೆನ್ಸ್ ಬರಿಬೇಕು ಅಂದ್ರೆ ಅದು ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್ ಅಂತೀವಿ. ಅಂದ್ರೆ ಒಂದು ಅಥವಾ ಜಾಸ್ತಿ ಕ್ಯಾರೆಕ್ಟರ್ಸ್ ನ ಒಟ್ಟಿಗೆ ಡಿಫೈನ್ ಮಾಡೋದು, ಅದನ್ನ ನಾವು ಸ್ಟ್ರಿಂಗ್ಸ್ ಅಂತ ಕರಿತೀವಿ. ಈ ಸ್ಟ್ರಿಂಗ್ಸ್ ನ ನಾವು ಡಿಫೈನ್ ಮಾಡ್ಬೇಕಾದ್ರೆ ಅದನ್ನ ನಾವು ಕೋಡ್ಸ್ ಒಳಗಡೆ ಬರಿಬೇಕು, ಅಂದ್ರೆ ಸಿಂಗಲ್ ಕೋಡ್ಸ್ ಅಥವಾ ಡಬಲ್ ಕೋಡ್ಸ್. ಲೆಂತ್ ಪ್ರಾಪರ್ಟಿ ಇಸ್ ಯೂಸ್ಡ್ ಟು ಫೈಂಡ್ ದ ಲೆಂತ್ ಆಫ್ ದ ಸ್ಟ್ರಿಂಗ್. ನಮ್ಮ ಸ್ಟ್ರಿಂಗ್ ಎಷ್ಟು ಉದ್ದ ಇದೆ ಅಂತ ಕಂಡುಹಿಡಿಯೋದಕ್ಕೆ ನಾವು ಲೆಂತ್ ಪ್ರಾಪರ್ಟಿನ ಉಪಯೋಗಿಸ್ತೀವಿ. ಸೊ ಒಂದು ಎಕ್ಸಾಂಪಲ್ ಸ್ಟ್ರಿಂಗ್ ಅಂದ್ರೆ ಈ ತರ ನಾವು ಡಿಫೈನ್ ಮಾಡ್ಬೋದು. ಲೆಟ್ ಅನ್ನೋದು ನಿಮ್ಗೆ ಗೊತ್ತಿರೋ ಹಾಗೆ ಅದೊಂದು ಕೀವರ್ಡ್, ವೇರಿಯೇಬಲ್ ನ ಡಿಫೈನ್ ಮಾಡೋದಕ್ಕೆ. ಗ್ರೀಟಿಂಗ್ ಅನ್ನೋದು ವೇರಿಯೇಬಲ್ ನೇಮ್. ಇಲ್ಲಿ ನನ್ನ ಸ್ಟ್ರಿಂಗ್ ವ್ಯಾಲ್ಯೂ ನಮಸ್ಕಾರ ಅಂತ. ಸೊ ಇದನ್ನ ನಾನು ಇಲ್ಲಿ ಡಬಲ್ ಕೋಟ್ಸ್ ಅಲ್ಲಿ ಹಾಕ್ತಾ ಇದ್ದೀನಿ. ಅದರಿಂದ ಜಾವಾ ಸ್ಕ್ರಿಪ್ಟ್ಗೆ ಇದನ್ನ ರೀಡ್ ಮಾಡ್ಬೇಕಾದ್ರೆ ಇದೊಂದು ಸ್ಟ್ರಿಂಗ್ ವೇರಿಯೇಬಲ್ ಅಂತ ಗೊತ್ತಾಗತ್ತೆ. ಸ್ಟ್ರಿಂಗ್ ಮೆಥಡ್ಸ್ ಯಾವ್ದ್ಯಾವ್ದು? ಮೊದಲನೇದು ಕನ್ಕ್ಯಾಟ್. ಇದು ಒಂದು ಅಂದ್ರೆ ಒಂದ್ ಸ್ಟ್ರಿಂಗ್ ಜೊತೆ ಇನ್ನೊಂದು ಸ್ಟ್ರಿಂಗ್ ನ ಕನ್ಕ್ಯಾಟ್ ಮಾಡುತ್ತೆ, ಅಂದ್ರೆ ಜಾಯಿನ್ ಮಾಡುತ್ತೆ. ಸಬ್ ಸ್ಟ್ರಿಂಗ್ ರಿಟರ್ನ್ಸ್ ಅ ಸಬ್ ಸ್ಟ್ರಿಂಗ್ ವಿತ್ ಅ ಸ್ಟ್ರಿಂಗ್. ನಮ್ಮ ಸ್ಟ್ರಿಂಗ್ ಒಳಗಡೆ ಒಂದು ಸಬ್ ಸ್ಟ್ರಿಂಗ್ ಬೇಕು ಅಂದ್ರೆ ಈ ಮೆಥಡ್ ನ ಉಪಯೋಗಿಸ್ಬೇಕು. ರೀಪ್ಲೇಸ್, ಒಂದು ಸ್ಟ್ರಿಂಗ್ ಜೊತೆ ಇನ್ನೊಂದು ಸ್ಟ್ರಿಂಗ್ ವ್ಯಾಲ್ಯೂನ ರೀಪ್ಲೇಸ್ ಮಾಡಬೇಕು ಅಂದ್ರೆ ನಾವು ರೀಪ್ಲೇಸ್ ಮೆಥಡ್ ನ ಉಪಯೋಗಿಸ್ಬೇಕು. ಟು ಅಪ್ಪರ್ ಕೇಸ್, ಈ ಮೆಥಡ್ ನ ಉಪಯೋಗಿಸಿದಾಗ ನಮ್ಮ ಕ್ಯಾರೆಕ್ಟರ್ಸ್ ಎಲ್ಲಾನು ಅಪ್ಪರ್ ಕೇಸ್ ಅಂದ್ರೆ ಕ್ಯಾಪಿಟಲ್ ಲೆಟರ್ಸ್ ಆಗಿ ಕನ್ವರ್ಟ್ ಆಗತ್ತೆ. ಟು ಲೋವರ್ ಕೇಸ್ ಕನ್ವರ್ಟ್ಸ್ ಆಲ್ ಕ್ಯಾರೆಕ್ಟರ್ಸ್ ಟು ಲೋವರ್ ಕೇಸ್. ಇದು ಸ್ಮಾಲ್ ಲೆಟರ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಇದೆಲ್ಲ ತುಂಬಾ ಕಾಮನ್ ಆಗಿ ಯೂಸ್ ಮಾಡುವಂತ ಒಂದು ಸ್ಟ್ರಿಂಗ್ ಮೆಥಡ್ಸ್. ಇದು ಬಿಟ್ಟು ಇನ್ನ ಬೇಕಾದಷ್ಟು ಸ್ಟ್ರಿಂಗ್ ಮೆಥಡ್ಸ್ ನಮ್ಮ ಜಾವಾ ಸ್ಕ್ರಿಪ್ಟ್ ಅಲ್ಲಿ ಇದೆ. ಸೊ ಈ ಮೆಥಡ್ಸ್ ನಾವು ಎಕ್ಸಾಂಪಲ್ ಮೂಲಕ ಟ್ರೈ ಮಾಡಿ ನೋಡೋಣ. ನಾನಿಲ್ಲಿ ಕೋಡ್ ಪೆನ್ ಎಡಿಟರ್ ಅಲ್ಲಿ ಒಂದು ಸ್ಯಾಂಪಲ್ HTML ಟೆಂಪ್ಲೇಟ್ ಬರ್ದಿದ್ದೀನಿ. ಅದರಲ್ಲಿ ಬಾಡಿಯಲ್ಲಿ ಒಂದು H2 ಟ್ಯಾಗ್ ನ ಕೊಟ್ಟು ID ನ ಟೈಟಲ್ ಅಂತ ಕೊಟ್ಟಿದ್ದೀನಿ. ಈಗ ನನ್ನ ಜಾವಾ ಸ್ಕ್ರಿಪ್ಟ್ ಫೈಲ್ ಅಲ್ಲಿ ಒಂದು ಸ್ಟ್ರಿಂಗ್ ವೇರಿಯೇಬಲ್ ನ ಡಿಫೈನ್ ಮಾಡೋಣ. ಲೆಟ್ str1 ಅಂದ್ರೆ ನಾನು ಸ್ಟ್ರಿಂಗ್ ವೇರಿಯೇಬಲ್ ಹೆಸರನ್ನ str1 ಅಂತ ಕೊಡ್ತಾ ಇದೀನಿ. ಇಲ್ಲಿ ನಾನು ವ್ಯಾಲ್ಯೂನ ಸಿಂಗಲ್ ಕೋಟ್ಸ್ ಅಥವಾ ಡಬಲ್ ಕೋಟ್ಸ್ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೊಬಹುದು. ಸೊ ನಮಸ್ಕಾರ ಅಂತ ಕೊಡ್ತಾ ಇದೀನಿ. ಈಗ ನಾನು ಇದನ್ನ ಪ್ರಿಂಟ್ ಮಾಡಬೇಕು ಅಂತಂದ್ರೆ ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಬೈ ID ಟೈಟಲ್ ಡಾಟ್ ಇನ್ನರ್ HTML ಈಕ್ವಲ್ಸ್ str1 ಅಂತ ಕೊಡ್ಬೋದು. ಸೊ ಈಗ ಈ ಪ್ರೋಗ್ರಾಮ್ ನ ರನ್ ಮಾಡಿದ್ರೆ ನಮ್ಗೆ ಔಟ್ಪುಟ್ ಏನ್ ಬರತ್ತೆ ನೋಡಿ, ನಮಸ್ಕಾರ ಅಂತ ಬಂತು. ಸೊ ಈಗ ನಾನು ಏನ್ ಡಿಫೈನ್ ಮಾಡಿರ್ತೀನೋ ಅದೇನೆ ಬರ್ತದೆ. ಈಗ ನಾನು ಇದ್ರ ಜೊತೆಗೆ ಇನ್ನೊಂದು ಸ್ಟ್ರಿಂಗ್ ವ್ಯಾಲ್ಯೂನು ಕೊಡ್ತೀನಿ. ಲೆಟ್ str2 ಈಕ್ವಲ್ಸ್, ಇಲ್ಲಿ ನಮಸ್ಕಾರ ಒಂದು ಎಕ್ಸ್ಕ್ಲಮೇಟರಿ ಮಾರ್ಕ್ ಕೊಟ್ಟಿರ್ತೀನಿ. ಇಲ್ಲಿ ವೆಲ್ಕಮ್ ಟು ಕಲಿಯೋಣ, ಈ ತರ ಒಂದು ಕೊಡ್ತೀನಿ. ಈಗ ಇಲ್ಲಿ ಇದನ್ನ ಕನ್ಕ್ಯಾಟಿನೇಟ್ ಮಾಡೋಣ, ಅಂದ್ರೆ ಒಂದ್ ಸ್ಟ್ರಿಂಗ್ ಜೊತೆ ಇನ್ನೊಂದು ಸ್ಟ್ರಿಂಗ್ ನ ಜಾಯಿನ್ ಮಾಡೋದು. ಈಗ ಕನ್ಕ್ಯಾಟಿನೇಷನ್ಗೆ ನಾನು ತೋರ್ಸ್ದಂಗೆ ಕನ್ಕ್ಯಾಟ್ ಅನ್ನೋ ಮೆಥಡ್ ಕೂಡ ಉಪಯೋಗಿಸ್ಬೋದು, ಅಥವಾ ಸುಮ್ಮನೆ ಈ ಪ್ಲಸ್ ಸೈನ್ ಕೂಡ ಉಪಯೋಗಿಸ್ಬೋದು. ಸೊ str2 ಅಂತ ನಾನು ಇವಾಗ ಕೊಟ್ರೆ ಏನಾಗತ್ತೆ ನೋಡೋಣ. ನೋಡಿ, ನನಗೆ ಇಲ್ಲಿ ಕನ್ಕ್ಯಾಟ್ ಮಾಡ್ಬಿಟ್ಟು ವ್ಯಾಲ್ಯೂ ಬಂತು. ಸೊ ಈ ರೀತಿ ನೀವು ಸ್ಟ್ರಿಂಗ್ ಕನ್ಕ್ಯಾಟಿನೇಷನ್ ಸಿಂಪಲ್ ಆಗಿ ಪ್ಲಸ್ ಸಿಂಬಲ್ ಕೂಡ ಉಪಯೋಗಿಸ್ಕೊಂಡು ಮಾಡಬಹುದು. ಇನ್ನೊಂದು ವೇ ಆಫ್ ಡೂಯಿಂಗ್ ಕನ್ಕ್ಯಾಟಿನೇಷನ್ ಯಾವುದು? ಅದಕ್ಕೆ ಒಂದು ವೇರಿಯೇಬಲ್ ನ ತಗೊಂತೀನಿ. ಲೆಟ್ ಕನ್ಕ್ಯಾಟಿನೇಟೆಡ್ ಸ್ಟ್ರಿಂಗ್ ಈಕ್ವಲ್ಸ್ str1 ಡಾಟ್ ಕನ್ಕ್ಯಾಟ್ str2. ಈಗ ಇದನ್ನ ಪ್ರಿಂಟ್ ಮಾಡೋಣ. ಸೊ ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಬೈ ID ಅಲ್ಲಿ ನಾನು ಕನ್ಕ್ಯಾಟ್ str ಅಂತ ಕೊಡ್ತೀನಿ. ಸೊ ಈಗ ನನ್ನ ಔಟ್ಪುಟ್ ಏನಾಗಿರತ್ತೆ, ನಮಸ್ಕಾರ ವೆಲ್ಕಮ್ ಟು ಕಲಿಯೋಣ ಅಂತಾನೆ ಇರತ್ತೆ. ಅದನ್ನ ನಾನು ಕನ್ಕ್ಯಾಟಿನೇಟ್ ಮಾಡಿರೋ ರೀತಿ ಬೇರೆದಾಗಿದೆ.
ಸೊ ಈ ರೀತಿ ನೀವು ನಿಮ್ಮ ಸ್ಟ್ರಿಂಗ್ಸ್ ನ ಕನ್ಕ್ಯಾಟ್ ಮಾಡ್ಬೋದು. ಅಂದ್ರೆ ಇಲ್ಲಿ ನೀವು ಒಂದಕ್ಕಿಂತ ಹೆಚ್ಚು ಸ್ಟ್ರಿಂಗ್ಸ್ ನ ಕನ್ಕ್ಯಾಟಿನೇಟ್ ಮಾಡ್ಬೋದು. ಸೊ ಇವಾಗ ಡಾಟ್ ಕನ್ಕ್ಯಾಟ್ ಅನ್ನ ನಾನು ಮತ್ತೆ ಉಪಯೋಗಿಸ್ಕೊಂಡು ಇಲ್ಲಿ ಹೆಲೋ ಅಂದ್ರೆ ಬೇರೆ ಸ್ಟ್ರಿಂಗ್ ನಾನು ಕೂಡ ಕೊಡ್ಬಹುದು. ಸೊ ಅದನ್ನು ತಗೊಳತ್ತೆ. ಸೊ ಇಲ್ಲಿ ನೋಡಿ ಹೆಲೋ ಅಂತ ಲಾಸ್ಟ್ ಅಲ್ಲಿ ಅಪೆಂಡ್ ಆಗಿದೆ, ಅಂದ್ರೆ ಕನ್ಕ್ಯಾಟಿನೇಟ್ ಆಗಿದೆ. ಸೊ ಈ ರೀತಿ ನೀವು ಎಷ್ಟು ಸ್ಟ್ರಿಂಗ್ಸ್ ಬೇಕಾದ್ರೂ ಜಾಯಿನ್ ಮಾಡ್ಕೊಂಡು ಹೋಗ್ಬೋದು. ಅದ್ರ ಬದಲು ನೀವು ಪ್ಲಸ್ ಆಪರೇಟರ್ ಉಪಯೋಗಿಸ್ಕೊಂಡು ಕೂಡ ನೀವು ಒಂದಕ್ಕಿಂತ ಹೆಚ್ಚು ಸ್ಟ್ರಿಂಗ್ಸ್ ನ ಜಾಯಿನ್ ಮಾಡ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ಇವಾಗ ನಾನು ಹೇಳಿದೆ ಈ ಸ್ಟ್ರಿಂಗ್ ಎಷ್ಟು ಉದ್ದ ಇದೆ ಅಂತ ನೋಡೋದಕ್ಕೆ ನಾವು ಲೆಂತ್ ಪ್ರಾಪರ್ಟಿನ ಉಪಯೋಗಿಸ್ತೀವಿ. ನೀವು ಇಲ್ಲಿ ಜ್ಞಾಪಕ ಇಟ್ಕೊಬೇಕು ಅಂದ್ರೆ ಈ ಲೆಂತ್ ಪ್ರಾಪರ್ಟಿ ಅನ್ನೋದು ಮೆಥಡ್ ಅಲ್ಲ, ಅದೊಂದು ಪ್ರಾಪರ್ಟಿ. ಸೊ ಅದನ್ನು ಹೇಗೆ ಉಪಯೋಗಿಸೋದು ಇಲ್ಲಿ ನೋಡಿ. ಸ್ಟ್ರಿಂಗ್ ಲೆಂತ್ ಇಸ್ str. ಇವಾಗ ನಾನು ಫಸ್ಟ್ ಸ್ಟ್ರಿಂಗ್ ಲೆಂತ್ ನೋಡ್ಬೇಕು ಅಂದ್ರೆ ಡಾಟ್ ಲೆಂತ್ ಅಂತ ಕೊಡ್ತೀನಿ. ಇಲ್ಲಿ ನಾನು ಓಪನ್ ಮತ್ತೆ ಕ್ಲೋಸ್ ಬ್ರಾಕೆಟ್ ಕೊಡ್ತಾ ಇಲ್ಲ. ಸೊ ಅದನ್ನ ನೀವು ನೋಡ್ಕೊಬೇಕಾಗಿರೋದೇನು, ಇದು ಲೆಂತ್ ಮೆಥಡ್ ಅಲ್ಲ, ಪ್ರಾಪರ್ಟಿ ಅಂತ ನೀವು ಜ್ಞಾಪಕ ಇಟ್ಕೊಬೇಕು. ಸೊ ಇಲ್ಲಿ ನನಗೆ 10 ಅಂತ ಬಂತು. ಯಾಕೆ ಅಂದ್ರೆ ಇಲ್ಲಿ 10 ಕ್ಯಾರೆಕ್ಟರ್ಸ್ ಇದೆ. ನೀವು ಕೌಂಟ್ ಮಾಡಿದ್ರೆ 1 2 3 4 5 6 7 8 9 10 ಎಕ್ಸ್ಕ್ಲಮೇಟರಿ ಮಾರ್ಕ್ಸ್ ಸೇರಿಸಿ 10 ಕ್ಯಾರೆಕ್ಟರ್ಸ್ ಇದೆ. ಅದನ್ನ ಲೆಂತ್ 10 ಅಂತ ಬರ್ತದೆ. ಅದೇ ನಾನು ಈ ಕನ್ಕ್ಯಾಟಿನೇಟೆಡ್ ಸ್ಟ್ರಿಂಗ್ ಲೆಂತ್ ಪ್ರಿಂಟ್ ಮಾಡಿದ್ರೆ ಏನಾಗತ್ತೆ ನೋಡೋಣವಾ. ಅದ್ರ ಲೆಂತ್ ಎಷ್ಟಿದೆ? ಸೊ ಅದ್ರ ಲೆಂತ್ 30 ಇದೆ. ಯಾಕಂದ್ರೆ ಇಲ್ಲಿ ನನಗೆ ಸ್ಪೇಸಸ್ ಕೂಡ ಒಂದು ಕ್ಯಾರೆಕ್ಟರ್ ಆಗಿ ಕೌಂಟ್ ಆಗುತ್ತೆ. ಸೊ ನೀವು ಇದು ಫುಲ್ ಸ್ಟ್ರಿಂಗ್ ನ ಕೌಂಟ್ ಮಾಡಿದ್ರೆ ನಿಮ್ಗೆ 30 ಕ್ಯಾರೆಕ್ಟರ್ಸ್ ಬರುತ್ತೆ. ಸೊ ಈ ರೀತಿ ನೀವು ನಿಮ್ಮ ಸ್ಟ್ರಿಂಗ್ ಲೆಂತ್ ನ ಕ್ಯಾಲ್ಕುಲೇಟ್ ಮಾಡ್ಕೊಬಹುದು. ನೆಕ್ಸ್ಟ್ ಸಬ್ ಸ್ಟ್ರಿಂಗ್ ಕಂಡು ಹಿಡಿಯೋದು ಹೆಂಗೆ, ಅದಕ್ಕೆ ಇನ್ನೊಂದು ವೇರಿಯಬಲ್ ಡಿಕ್ಲೇರ್ ಮಾಡ್ತೀನಿ. ಲೆಟ್ ಸಬ್ ಸ್ಟ್ರಿಂಗ್ ಈಕ್ವಲ್ಸ್ ನಮ್ಮ ಎರಡನೇ ಸ್ಟ್ರಿಂಗ್ ಅಲ್ಲಿ ನಾನು ಸಬ್ ಸ್ಟ್ರಿಂಗ್ ತಗೊಂತೀನಿ. ಸೊ ನಾನು ಸಬ್ ಸ್ಟ್ರಿಂಗ್ಗೆ ಸಬ್ ಸ್ಟ್ರಿಂಗ್ ಇಲ್ಲಿ ಎಸ್ ಕ್ಯಾಪಿಟಲ್ ಇರಬೇಕು. ಇಲ್ಲಿ ನನಗೆ 2 ವ್ಯಾಲ್ಯೂಸ್ ನ ಪಾಸ್ ಮಾಡಬೇಕು. ಅಂದ್ರೆ ನಾನು ಫಸ್ಟ್ ಯಾವ ಕ್ಯಾರೆಕ್ಟರ್ ಇಂದ ನನಗೆ ಬೇಕು, ಆಮೇಲೆ ಎಲ್ಲಿ ತನಕ ನನಗೆ ಬೇಕು ಅಂತ. ಸಬ್ ಸ್ಟ್ರಿಂಗ್ ಅಂದ್ರೆ ಏನು, ನಮ್ಮ ಸ್ಟ್ರಿಂಗ್ ಅಲ್ಲಿ ಒಂದು ಪಾರ್ಟ್. ಸೊ ನನಗೆ ನನ್ನ ಸೆಕೆಂಡ್ ಸ್ಟ್ರಿಂಗ್ ಅಲ್ಲಿ ಫಸ್ಟ್ ಕ್ಯಾರೆಕ್ಟರ್ ಇಂದ ನನಗೆ ಈ ವೆಲ್ಕಮ್ ತನಕ ಬೇಕು. ಸೊ ಅದು ಎಷ್ಟು ಕ್ಯಾರೆಕ್ಟರ್ಸ್ ಇದೆ? ಸೊ ಈ ಸ್ಪೇಸ್ ಕೂಡ ಕೌಂಟ್ ಮಾಡಿದ್ರೆ ನಾವು 1 2 3 4 5 6 7 8 ಇದೆ. ಸೊ ಅದಕ್ಕೆ ನಾನು 0,8 ಅಂತ ಬರೀತಾ ಇದೀನಿ. ಇದನ್ನ ನಾವು ಇಂಡೆಕ್ಸ್ ವ್ಯಾಲ್ಯೂ ಅಂತಾನು ಕರಿತೀವಿ. ಸೊ ಇದು ಸ್ಟಾರ್ಟ್ ಇಂಡೆಕ್ಸ್ ಮತ್ತೆ ಇದು ಎಂಡಿಂಗ್ ಇಂಡೆಕ್ಸ್. ಇಲ್ಲಿ ನನಗೆ ಎರರ್ ಬರ್ತದೆ, ಯಾಕೆಂದ್ರೆ ಸಬ್ಸ್ಟ್ರಿಂಗ್ ಇಸ್ ನಾಟ್ ಅ ಫಂಕ್ಷನ್ ಅಂತ. ಇಲ್ಲಿ ನಾನು ಸ್ಮಾಲ್ ಎಸ್ ಕೊಡ್ಬೇಕು. ಈಗ ಇದನ್ನ ಪ್ರಿಂಟ್ ಮಾಡೋಣ. ಡಾಕ್ಯುಮೆಂಟ್ ಡಾಟ್ ರೈಟ್ ಸಬ್ಸ್ಟ್ರಿಂಗ್ ಇಸ್ ಈ ವೇರಿಯಬಲ್ ನ ಕೊಟ್ಟಿದ್ದೀನಿ. ಸೊ ಇವಾಗ ನನಗೆ ವ್ಯಾಲ್ಯೂ ಏನ್ ಬರ್ತದೆ, ಸಬ್ಸ್ಟ್ರಿಂಗ್ ಇಸ್ ವೆಲ್ಕಮ್ ಅಂತ ಬರ್ತದೆ. ಸೊ ನೀವು ಈ ಮೆಥಡ್ ನ ಉಪಯೋಗಿಸ್ಕೊಂಡು ನೀವು ಯಾವ ಸ್ಟ್ರಿಂಗ್ ಬೇಕಾದ್ರೂ ತಗೊಬಹುದು. ನೀವು ಲಾಸ್ಟ್ ಸ್ಟ್ರಿಂಗ್ ಬೇಕಾದ್ರೂ ತಗೊಬಹುದು. ಸೊ ಅಲ್ಲಿಗೆ ಸ್ಟಾರ್ಟ್ ಮತ್ತೆ ಎಂಡಿಂಗ್ ಇಂಡೆಕ್ಸ್ ಕರೆಕ್ಟ್ ಆಗಿ ಕೊಡ್ಬೇಕಾಗತ್ತೆ. ನೀವು ಜಾವಾಸ್ಕ್ರಿಪ್ಟ್ ಅಲ್ಲಿ ಸಬ್ಸ್ಟ್ರಿಂಗ್ ತಗೊಳ್ಳೋದಕ್ಕೆ ಇನ್ನ ಕೆಲವೊಂದು ಮೆಥಡ್ಸ್ ಕೂಡ ಇದೆ. ಅಂದ್ರೆ ಇಲ್ಲಿ ನಾನು ಸಬ್ಸ್ಟ್ರಿಂಗ್ ಅನ್ನೋ ಒಂದು ಫುಲ್ ಮೆಥಡ್ ನ ಉಪಯೋಗಿಸಿದೀನಿ. ನೀವು SUB STR ಅನ್ನೋ ಮೆಥಡ್ ಕೂಡ ಉಪಯೋಗಿಸ್ಕೋಬಹುದು. ಅದ್ರ ಪ್ಯಾರಾಮೀಟರ್ ವ್ಯಾಲ್ಯೂ ಸ್ವಲ್ಪ ಚೇಂಜ್ ಆಗುತ್ತೆ, ಅದನ್ನ ನೀವು ನೋಡ್ಕೊಬೇಕಾಗತ್ತೆ. ನೆಕ್ಸ್ಟ್ ರೀಪ್ಲೇಸ್ ಮಾಡೋದು ಹೆಂಗೆ, ಒಂದು ಸ್ಟ್ರಿಂಗ್ ನ ಇನ್ನೊಂದು ಸ್ಟ್ರಿಂಗ್ಗೆ ನಾವು ರೀಪ್ಲೇಸ್ ಮಾಡೋದಕ್ಕೆ ರೀಪ್ಲೇಸ್ ಅನ್ನೋ ಒಂದು ಮೆಥಡ್ ನ ಉಪಯೋಗಿಸ್ತೀವಿ. ಸೊ ರೀಪ್ಲೇಸ್ ಸ್ಟ್ರಿಂಗ್ ಅಂತ ಒಂದು ವೇರಿಯಬಲ್ ನ ಕ್ರಿಯೇಟ್ ಮಾಡ್ಕೊಂಡು ನನ್ನ ಸೆಕೆಂಡ್ ಸ್ಟ್ರಿಂಗ್ ಅಲ್ಲಿ ನಾನು ಈ ಕಲಿಯೋಣ ಅಂತ ಏನಿದೆ ಅದನ್ನ ನಾನು ರೀಪ್ಲೇಸ್ ಮಾಡಬೇಕು. ಸೊ ಅದನ್ನ ನಾನು ನ್ಯೂ ವ್ಯಾಲ್ಯೂ ಏನಂತ ಕೊಡ್ಬೇಕು, ವೆಲ್ಕಮ್ ಟು ಜಾವಾಸ್ಕ್ರಿಪ್ಟ್ ಕಲಿಯೋಣ ಟ್ಯುಟೋರಿಯಲ್ ಅಂತ ಕೊಡ್ತೀನಿ. ಸೊ ಇವಾಗ ನನ್ನ ಸ್ಟ್ರಿಂಗ್ ವೆಲ್ಕಮ್ ಟು ಕಲಿಯೋಣ ಅಂತಿರೋದು ನನಗೆ ಏನಂತ ಚೇಂಜ್ ಆಗ್ಬೇಕು, ವೆಲ್ಕಮ್ ಟು ಜಾವಾಸ್ಕ್ರಿಪ್ಟ್ ಕಲಿಯೋಣ ಟ್ಯುಟೋರಿಯಲ್ ಅಂತ ಚೇಂಜ್ ಆಗ್ಬೇಕು. ಸೊ ಇದನ್ನ ನಾನು ಇವಾಗ ಪ್ರಿಂಟ್ ಮಾಡ್ತೀನಿ. ಡಾಕ್ಯುಮೆಂಟ್ ಡಾಟ್ ರೈಟ್ ರೀಪ್ಲೇಸ್ಡ್ ಸ್ಟ್ರಿಂಗ್. ಸೊ ಈಗ ನನಗೆ ಏನ್ ಪ್ರಿಂಟ್ ಆಗತ್ತೆ ನೋಡಿ, ನನ್ನ ಒರಿಜಿನಲ್ ಟೆಕ್ಸ್ಟ್ ಇದ್ದು ವೆಲ್ಕಮ್ ಟು ಕಲಿಯೋಣ. ಇವಾಗ ನಾನು ರೀಪ್ಲೇಸ್ ಮಾಡೋದಕ್ಕೆ ವೆಲ್ಕಮ್ ಟು ಜಾವಾಸ್ಕ್ರಿಪ್ಟ್ ಕಲಿಯೋಣ
ಟ್ಯುಟೋರಿಯಲ್ ಅಂತ ಆಯ್ತು. ಸೊ ಈ ರೀತಿ ನೀವು ಈ ರೀಪ್ಲೇಸ್ ಮೆಥಡ್ನ ಉಪಯೋಗಿಸ್ಕೊಂಡು ನಿಮ್ಮ ಸ್ಟ್ರಿಂಗ್ ಅಲ್ಲಿ ಯಾವ ವ್ಯಾಲ್ಯೂ ರೀಪ್ಲೇಸ್ ಮಾಡಬೇಕು, ಅದನ್ನ ಏನಂತ ರೀಪ್ಲೇಸ್ ಮಾಡಬೇಕು ಅನ್ನೋದನ್ನ ಪ್ಯಾರಾಮೀಟರ್ಸ್ ಆಗಿ ಕಳಿಸ್ಬೇಕಾಗತ್ತೆ. ನೆಕ್ಸ್ಟ್ ನೀವು ಇದನ್ನ ನೀವು ಕನ್ಕ್ಯಾಟಿನೇಟ್ ಕೂಡ ಮಾಡ್ಬೋದು. ಅಂದ್ರೆ ಇವಾಗ ನಾನು ಬರೀ ರೀಪ್ಲೇಸ್ ಮಾಡಿದ್ದೀನಲ್ವಾ, ಸೊ ಇದ್ರ ಜೊತೆಗೆ ನೀವು str1.concat ಈ ತರ ಕೊಡ್ಬಹುದು. ಸೊ ಇವಾಗ ಏನಾಗುತ್ತೆ, ನಮಗೆ ಫಸ್ಟ್ ಸ್ಟ್ರಿಂಗ್ ಜೊತೆ ಕನ್ಕ್ಯಾಟಿನೇಟ್ ಆಗ್ಬಿಟ್ಟು ಸೆಕೆಂಡ್ ಸ್ಟ್ರಿಂಗ್ ಬರಬೇಕು. ಸೊ ನಮಸ್ಕಾರ, ವೆಲ್ಕಮ್ ಟು ಜಾವಾಸ್ಕ್ರಿಪ್ಟ್ ಕಲಿಯೋಣ ಟ್ಯುಟೋರಿಯಲ್ ಅಂತ ಬಂತು. ಇದನ್ನ ನಾನು ಮತ್ತೆ ಅಪ್ಪರ್ ಕೇಸ್ ಲೋವರ್ ಕೇಸ್ ಆಗಿ ಮಾಡ್ಕೊಬಹುದು. ಸೊ ಇಲ್ಲಿ ನಾನು ಟು ಲೋವರ್ ಕೇಸ್ ಅಂತ ಕೊಡ್ತೀನಿ. ಇಲ್ಲಿ ಲೋವರ್ ಕೇಸ್ ಅಂತ ಕೊಟ್ಟಾಗ ಏನಾಗತ್ತೆ ನೋಡೋಣ. ನೋಡಿ, ನಮ್ಮ ಟೆಕ್ಸ್ಟ್ ಫುಲ್ಲೂ ಲೋವರ್ ಕೇಸ್ ಅಲ್ಲಿ ಬಂತು. ಸೊ ಎನ್ ಕ್ಯಾಪಿಟಲ್ ಅಲ್ಲಿ ಇದೆ, ಆದ್ರೆ ಇಲ್ಲಿ ಎನ್ ಸ್ಮಾಲ್ ಅಲ್ಲಿ ಇದೆ. ಅದೇ ತರ WK ಇದೆಲ್ಲಾನು ಸ್ಮಾಲ್ ಲೆಟರ್ಸ್ ಅಲ್ಲಿ ಬಂದಿದೆ. ಇದೇ ರೀತಿ ನಾನು ಅಪ್ಪರ್ ಕೇಸ್ ಕೊಡ್ಬೇಕು ಅಂದ್ರೆ ಟು ಅಪ್ಪರ್ ಕೇಸ್ ಅನ್ನೋ ಒಂದು ಫಂಕ್ಷನ್ ನ ಉಪಯೋಗಿಸ್ಕೊಬಹುದು. ಸೊ ಇವಾಗ ನನ್ನ ಔಟ್ಪುಟ್ ಏನಾಗತ್ತೆ ನೋಡಿ, ಎಲ್ಲಾ ಕ್ಯಾರೆಕ್ಟರ್ಸ್ ಅಪ್ಪರ್ ಕೇಸ್ ಅಲ್ಲಿ ಬಂದಿದೆ. ಸೊ ಈ ರೀತಿ ನೀವು ಒಂದ್ ಸ್ಟ್ರಿಂಗ್ ಜೊತೆ ಎಷ್ಟು ಮೆಥಡ್ಸ್ ಬೇಕಾದ್ರೂ ಉಪಯೋಗಿಸ್ಕೊಂಡು ನಿಮ್ಮ ಫೈನಲ್ ಸ್ಟ್ರಿಂಗ್ ಔಟ್ಪುಟ್ ನ ಬಿಲ್ಡ್ ಮಾಡ್ಕೊಂತ ಹೋಗಬಹುದು. ಇದೆಲ್ಲ ತುಂಬಾ ಕಾಮನ್ ಆಗಿ ಯೂಸ್ ಮಾಡುವಂತ ಒಂದು ಸ್ಟ್ರಿಂಗ್ ಮೆಥಡ್ಸ್. ನಾವಾಗ್ಲೇ ಹೇಳ್ದಂಗೆ ಜಾವಾಸ್ಕ್ರಿಪ್ಟ್ ಅಲ್ಲಿ ಇದಕ್ಕಿಂತ ಹೆಚ್ಚು ಅಂದ್ರೆ ಸ್ಪ್ಲಿಟ್ ಇರ್ಬೋದು, ಟ್ರಿಮ್ ಇರ್ಬೋದು, ಈ ತರ ಎಷ್ಟೊಂದು ಮೆಥಡ್ಸ್ ಇದೆ. ನೀವು ಅದೆಲ್ಲಾನು ಟ್ರೈ ಮಾಡಿ ನಿಮ್ಗೆ ಹೇಗೆ ಅರ್ಥ ಆಯ್ತು ಅಂತ ನಮ್ಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ನೀವು ನಮ್ಮ ವೆಬ್ಸೈಟ್ kaliyona.com ನ ವಿಸಿಟ್ ಮಾಡಿದ್ರೆ ಅಲ್ಲಿ ಜಾವಾಸ್ಕ್ರಿಪ್ಟ್ ಜೊತೆಗೆ HTML ಮತ್ತೆ CSS ಕೋರ್ಸ್ಗೂ ಎನ್ರೋಲ್ ಆಗ್ಬೋದು. ಈ ಕೋರ್ಸ್ನ ನೀವು ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ಸಿಗತ್ತೆ. ಹಾಗೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.